ಆತ್ಮೀಯ H16 ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯದು ಮಲ್ಲಪ್ಪ ಜೋತವರು. ಆತ್ಮೀಯರೇ, ನಿಧಾನಕ್ಕೆ ದಕ್ಷಿಣ ಉತ್ತರ ಅನ್ನುವಂಥ ಒಂದು ಡಿವಿಷನ್ ದೊಡ್ಡದಾಗ್ತಾ ಇದೆಯಾ ಅಂತ. ಯಾಕಂದರೆ ಕ್ಷೇತ್ರ ಮರು ವಿಂಗಡಣೆ ಈ ವಿಷಯ ದೊಡ್ಡ ಚೆಲುವ ವಿಷಯ. ಅವು ಎಲ್ಲ ಸಾಧ್ಯಗಳಿದ್ದಾವೆ. ಅದರಲ್ಲೂ ಹಿಂದಿಯನ್ನು ಹೇರಿಕೆ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಅನ್ನುವಂಥ ಆರೋಪ ನಮ್ಮ M.K. ಸ್ಟ್ಯಾಲಿನ್ ಅವರಿಂದ. ಯಾಕಂದರೆ ದ್ರವಿಡ ಒಂದು ನೆಲೆಗಟ್ಟಿನಲ್ಲಿ, ದ್ರವಿಡ ಜನಾಂಗೀಯ ನೆಲೆಗಟ್ಟಿನಲ್ಲಿ ವಿಚಾರ ಮಾಡುವ ನಾವು ದ್ರವಿಡರು ಅನ್ನುವಂಥ ದ್ರವಿಡ ಮತ್ತು ಈಗ ನಿಮ್ಗೆ ಗೊತ್ತದ ಆರ್ಯರ ಮಧ್ಯದಲ್ಲಿ ಇತಿಹಾಸದಲ್ಲಿ ಆಗಿದ್ದ ಘಟನೆಗಳು ಐತಿಹಾಸಿಕವಾಗಿ ಉತ್ತರ ಭಾರತ ಆರ್ಯನ ಪರವಾಗಿ ನಿಂತರ, ದಕ್ಷಿಣದ್ದು ದ್ರವಿಡಿಯನ್ ಪರವಾಗಿ ನಿಂತದ. ಅದರಲ್ಲೂ ತಮಿಳುನಾಡಿದ್ದು ದ್ರವಿಡ ಮುನ್ನೇತ್ರ ಗಜಗಂ E.V. ರಾಮಸ್ವಾಮಿ ಅಯ್ಯಂಗಾರ್ ಪೆರಿಯಾರ್ ಅವರಿಂದಾಗಿ ಅತ್ಯಂತ ಉಗ್ರವಾದ ಹೋರಾಟದಲ್ಲಿ ಆಗ್ಯದ. ದ್ರವಿಡ ಅಂದರೆ ಶೂದ್ರರು, ಕೆಳಜಾತಿಯವರು, ಆರ್ಯರಿಂದ ತುಳಿತಕ್ಕೊಳಗಾದವರು, ಈ ರೀತಿಯಾಗಿ ಇತಿಹಾಸ ಅದ ಅವ್ರದ್ದು. ಹೀಗಾಗಿ ಆರ್ಯನರ ಕಂಡ್ರೆ ಈ ನಮ್ಮ ತಮಿಳಿಯನ್ಗಳಿಗೆ ಅಥವಾ ದಕ್ಷಿಣದ ಹೆಚ್ಚು ಕಡಿಮೆ ಎಲ್ಲ ದ್ರವಿಡ ಭಾಷೆಯ ಜನ್ಯ ರಾಜ್ಯಗಳಿಗೆ ಒಂದಿಷ್ಟು ಏನಪ್ಪ ಅಂದ್ರೆ ಅಷ್ಟು ಕಷ್ಟ. ತಮಿಳರಂತೆ ಎಣ್ಣೆ ಶೀಕ ಇದ್ದಂಗೆ ಹೊಂದಾಣಿಕೆ ಆಗಲಾರ ಸ್ಥಿತಿಯೊಳಗೆ ಇದ್ದಾರೆ. ಈಗ ಇಂಥ ಪರಿಸ್ಥಿತಿ ಒಳಗೆ ಹಿಂದಿಯನ್ನು ಅಲ್ಲಿ ಹೇರಬೇಕು, ಹಿಂದಿ ಮೀಡಿಯಮ್ ಅದು ಹಿಂದಿ ಭಾಷೆಯನ್ನು ಕಲಿಸಬೇಕು, ಹಿಂದಿ ಭಾಷೆ ಮೂರನೇ ಭಾಷೆ ತೊಗೊಳ್ಳಬೇಕು ಅನ್ನೋಂಥ ಒತ್ತಡವನ್ನು ಧರ್ಮೇಂದ್ರ ಪ್ರಧಾನರವರು ಶಿಕ್ಷಣ ಮಿನಿಸ್ಟರ್ ಮಾಡ್ತಾ ಇರೋದು ಸ್ಟಾಲಿನವರಿಗೆ ನುಂಗಲಾರದು ಬಿಸಿ ತುಪ್ಪ ಆಗಿಬಿಟ್ಟದೆ ಇವತ್ತು. ಇದನ್ನು ಹೇಗಾದ್ರೂ ತಡಿಬೇಕು ಅಂತೇಳಿ ಇತಿಹಾಸ ಸಾಕಷ್ಟು ಯುದ್ಧಗಳು ಆಗಿದಾವೆ ಅಂತೇಳಿ ಒಂದಿಷ್ಟು ನಮ್ಮ ಮುಂದೆ ಇದ್ದಾವೆ ಸತ್ಯಗಳು, ವಾಸ್ತವ ಸತ್ಯಗಳು. ಆ ನೆಲೆಯಲ್ಲೇ ಈ ದ್ರವಿಡರು ನಾವು ಸ್ವಂತ ವ್ಯಕ್ತಿತ್ವಗಳಂಥವ್ರು, ನಮ್ಮ ಮೇಲೆ ಯಾರ ದಬ್ಬಾಳಿಕೆ ಬೇಡ, ಅದರಲ್ಲೂ ಉತ್ತರದವ್ರು ಬೇಕಾಗಿಲ್ಲ. ಅದಕ್ಕಾಗಿ ಹಿಂದಿಯನ್ನು ಇಲ್ಲಿವರೆಗೆ ಅವರು ತಮ್ಮ ಭಾಷೆನಾಗಿ ಮಾಡಿಕೊಂಡಿಲ್ಲ. ಈಗೂ ಸಹಿತ ಒಂದೇ ಹೇಳ್ತಾರೆ, ಇಂಗ್ಲೀಷ್ ಮತ್ತು ನಮ್ಮ ತಮಿಳು ಎರಡು ಲ್ಯಾಂಗ್ವೇಜ್ ನಮ್ಮಲ್ಲಿ ಅಂತೇಳಿ. ಹೀಗಾಗಿ ಇಂಥ ಒಂದು ಸಂದರ್ಭದಲ್ಲೇ ಇನ್ನೊಂದು ನಿಮಗೆ ಗೊತ್ತದ, ದಕ್ಷಿಣ ಭಾರತದ ರಾಜ್ಯಗಳು ಹೆಚ್ಚು ಕಡಿಮೆ ಎಲ್ಲ ಒಳ್ಳೆಯ ಅಭಿವೃದ್ಧಿಯನ್ನು ಕಂಡವ, ಜನಸಂಖ್ಯೆಯನ್ನು ನಿಯಂತ್ರಣ ಮಾಡ್ಕೊಂಡಿದ್ದಾವೆ. ಇವೆರಡು ಭಾಳ ಪ್ರಮುಖವಾದದ್ದು. ತಮಿಳ್ನಾಡು ಇರಲಿ, ಕರ್ನಾಟಕ ಇರಲಿ, ಮಲಯಾಳಂ, ಇಟ್ ಮೀನ್ಸ್ ನಮ್ಮದು ಏನಪ್ಪ ಅಂತ ಕೇರಳ ಇರಲಿ, ತೆಲಂಗಾಣ ಇರಲಿ, ಆಂಧ್ರ ಪ್ರದೇಶ ಇರಲಿ, ಉತ್ತರದ ರಾಜ್ಯಗಳಿಗಿಂತಲೂ ಹೆಚ್ಚಿಗೆ ಒಂದು ವೈಚಾರಿಕತೆಯನ್ನು ಅದ್ರ ಜೊತೆ ತಮ್ಮ ಭಾಷೆಯನ್ನು ಪ್ರೀತಿ ಮಾಡೋದನ್ನು ಅರಿಸ್ಕೊಂಡು ಬೆಳೆಸ್ಕೊಂಡು ಬಂದಂಥವ್ರು ಇರಲ್ಲ. ಅವ್ರಿಗೆ ತಮ್ಮ ಸ್ವಂತಿಗೆ ಉಳಿಸ್ಕೊಂಡು ಹೋಗುವಂಥದ್ದು. ಆದರೆ ಉತ್ತರದಲ್ಲಿ ಏನಾಗಿದೆಪ್ಪ ಅಂದ್ರೆ ಹಿಂದಿ ಪೂರ್ತಿ ಉತ್ತರ ಬೆಟ್ಟದಲ್ಲಿ ಇರೋದರಿಂದ, ಜೊತೆಗೆ ಕ್ಷೇತ್ರ ಮರು ವಿಂಗಡಣೆ ಜನಸಂಖ್ಯೆ ಆಧಾರ ಮೇಲೆ ಮಾಡಿದರೆ 543 ಸೀಟ್ ಇದ್ದಾರೆ, ನಿಮಗೆ ಗೊತ್ತದೆ MP. ಅದರಲ್ಲೇ ಮತ್ತು ಕೆಲವೊಂದು ರಾಜ್ಯಗಳಲ್ಲಿಯ ಸೀಟುಗಳು ಸಹಿತ ಕಡಿಮೆ ಆಗೋ ಸಾಧ್ಯತೆಗಳಿದ್ದಾವೆ ಜನಸಂಖ್ಯೆ ಆಧಾರ ಮೇಲೆ ಮಾಡಿದ್ರೆ. 543 ಇದ್ದು ಉತ್ತರದಲ್ಲಿ ಮ್ಯಾಕ್ಸಿಮಮ್ ಹೋಗ್ಬೋದು. ಅಲ್ಲಿ ಈಗಾಗಲೇ ಉತ್ತರದವರ ಪ್ರಧಾನಿ ಆಗ್ತಿರ್ತಾರೆ, ಎಲ್ಲೋ ಏನೋ ಅಕಲ್ಪಾಗಿ ನಮ್ಮ ದೇವೇಗೌಡರಂಥವರು, PV ನರಸಿಂಹರಾಯರಂಥವರು ಆಗಿ ಹೋಗಿದ್ದಾರೆ ಇತಿಹಾಸದಲ್ಲೇ. ಅದಕ್ಕೆ ಈಗ ಮತ್ತೊಮ್ಮೆ ಎರಡು ರೀತಿಯಾದಂಥ ಕ್ಷೇತ್ರ ಮರು ವಿಂಗಡಣೆ ಮಾಡೋ ಸಾಧ್ಯತೆಗಳಿದ್ದಾವೆ. ಒಂದು ಹಳೆಯದನ್ನು ಮಾಡೇ ಅದರಲ್ಲಿ ಜನಸಂಖ್ಯೆ ಹೆಚ್ಚಿದಂಥ ರಾಜ್ಯಗಳಿಗೆ ಹೆಚ್ಚು ಸೀಟ್ ಕೊಟ್ಟು, ಜನಸಂಖ್ಯೆ ಕಡಿಮೆ ಇದ್ದಲ್ಲ ಸೀಟ್ ಕಡಿಮೆ ಮಾಡುವ ಒಂದು ಅಪಾಯ ಐತಿ ಅಂತೇಳಿ ನಮ್ಮ ಸ್ಟಾಲಿನ್ ಅವ್ರಿಗೆ ಅನಿಸೋದು. ಹೀಗಾಗಿ ನಾವು ಕಡಿಮೆ ಆಗ್ತೀವಿ ಅಂತ. ಇನ್ನೊಂದು 800 ಮಾಡಿದ್ರೆ ಹೆಚ್ಚು ಕಡಿಮೆ, ಈಗ ಇದ್ದಂಥ 543 ಬದಲಾಗಿ 800 ಮಾಡಿದ್ರೆ ಸಹಿತ ಆಗ ಉತ್ತರದಲ್ಲೇ ಹೆಚ್ಚಾಗ್ತದೆ. ಕಡೆಗೆ ಉತ್ತರದವ್ರು ಡಾಮಿನೇಷನ್ ನಾವು ಇರಬೇಕಾಗುತ್ತೆ ದಕ್ಷಿಣದವ್ರು ಅನ್ನೋಂಥ ಒಂದು ಮನೋಸ್ಥಿತಿ ದಕ್ಷಿಣಕ್ಕೆ ಬಂದುಬಿಟ್ಟದ. ಅದು ಸ್ಟಾಲಿನ್ ಅಂತವ್ರಿಗೆ, ಕರ್ನಾಟಕದ ಸಿದ್ದರಾಮಯ್ಯ ಅಂತವ್ರಿಗೆ, ನಮ್ಮ ಕೇರಳದ ವಿಜಯನ್ ಅವರು ಅಂಥವ್ರಿಗೆ, ಇವರೆಲ್ಲರಿಗೂ ಇದು ಸಹನೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕಪ್ಪ ನಮ್ಮ ಮೇಲೆ ದಬ್ಬಾಳಿಕೆ, ನಮ್ಮ ರಾಜ್ಯಗಳು ನಾವು ಆಳೋದಕ್ಕೆ, ಮತ್ತು ನಮ್ಮ ಅವ್ರೇನು ಪ್ರಧಾನದ ಆಗಬಾರ್ದ, ಎಲ್ಲ ಹಿಂದಿಯವರು ಆಗ್ಕೊಳ್ಳೋದು ಇಲ್ಲಿದ್ದಾನ ಅನ್ನುವಂಥ ಒಂದು ಭಯನೂ ಕಾಡ್ಲಿಕ್ಕತ್ತದ. ಹೀಗಾಗಿ ಸ್ಟಾಲಿನ್ ಅವರು JAC ಅಂದ್ರೆ ಜಾಯಿಂಟ್ ಆ್ಯಕ್ಷನ್ ಕಮಿಟಿ, ಜಾಯಿಂಟ್ ಕ್ರಿಯಾ ಸಮಿತಿ ಮಾಡಿದ್ದಾರೆ. ಆ ಜಾಯಿಂಟ್ ಕ್ರಿಯಾ ಸಮಿತಿಯಲ್ಲೇ ಅವರು ಮುಖ್ಯವಾಗಿ ಕರ್ನಾಟಕವನ್ನು, ಕೇರಳವನ್ನು, ತೆಲಂಗಾಣವನ್ನು, ಒಡಿಸ್ಸಾವನ್ನು, ಪಂಜಾಬನ್ನು, ವೆಸ್ಟ್ ಬೆಂಗಾಲನ್ನು, ಇವರಿಗೆಲ್ಲ ಇನ್ನೂ ಕೆಲವೊಂದು ರಾಜ್ಯಗಳಿಗೆ ಪತ್ರ ಬರೆದಿದ್ದಾರೆ. ಇದು ನಮ್ಮ ಡಾಮಿನೆನ್ಸಿ ಮುರಿಯುವಂಥದ್ದು. ಕೇವಲ ಹಿಂದಿ ಹೇರಿಕೆ ಮಾಡೋ ಜೊತೆಗೆ ಇನ್ನು ಮುಂದೆ ಆಳುವವರೆಲ್ಲ ಬರೀ ಹಿಂದಿಗೆ ಸಂಬಂಧಿಸಿದವರು, ಹಿಂದಿ ಬೆಲ್ಟ್ಗೆ ಸಂಬಂಧಿಸಿದವರು, ನಾವು ಕೇವಲ ಅವ್ರ ಕೈಯಾಗಿನ ಸಾಮಂತರಾಗಿರುವಂಥ ಪ್ರಸಂಗ ಬರ್ತದೆ. ಅದಕ್ಕೆ ನಮ್ಮ ಭಾಷೆ ಉಳಿವಿಗಾಗಿ, ನಮ್ಮ ಭಾಷೆ
ಒಂದು ಅಸ್ಮಿತೆಗಾಗಿ ನಮ್ಮ ಜನರ ಉದ್ಯೋಗಕ್ಕಾಗಿ, ಯಾಕಂದ್ರೆ ನಾವು ಈಗ ದಕ್ಷಿಣದವರು ಎಲ್ಲ ರಾಜ್ಯದವರು ಹೆಚ್ಚು ಕಡಿಮೆ ನಾವು ಅಭಿವೃದ್ಧಿ ಪಥದಲ್ಲಿದ್ದೀವಿ, ಬೆಳವಣಿಗೆ ನಮಗೆ ಚೆನ್ನಾಗ್ಯದ. ಉತ್ತರದಲ್ಲಿ ಜನಸಂಖ್ಯೆ ಹೆಚ್ಚು ಇರೋದ್ರಿಂದ ಅಭಿವೃದ್ಧಿ ಕಡಿಮೆ ಆಗ್ಯದ, ಅವ್ರು ಡೆವಲಪ್ ಮಾಡ್ಕೊಂಡಿಲ್ಲ. ಮತ್ತು ಈಗಾಗಲೇ ಸ್ಪಷ್ಟವಾಗಿ ಕಂಡುಬರ್ತದೆ. ಆ ಮತ್ತು ಬೇರೆ ನಾವು ವರ್ಷಕ್ಕೆ 4.5 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಇಟ್ಟಿದ್ರೆ ಅದೇ ಪ್ರಮಾಣದಲ್ಲಿ ಉತ್ತರದ ರಾಜ್ಯಗಳು ಕಟ್ತಾ ಇಲ್ಲ. ನಮಗೆ 100ರಲ್ಲಿ 13 ಪೈಸೆ ಕೊಟ್ಟರೆ ಅವ್ರು 100 ರೂಪಾಯಿದು ಏನಾದರೂ ಟ್ಯಾಕ್ಸ್ ಕಟ್ಟಿದ್ರೆ ಅವ್ರಿಗೆ 30, 40, 45% ಹೋಗ್ತದೆ ಅನ್ನುವಂಥ ವಾದಗಳು ಇದ್ದಾವೆ. ಈ ಎಲ್ಲ ಹಿನ್ನೆಲೆಯಲ್ಲೇ ನಾವು ಇದವ್ರು ಒಂದಾಗಬೇಕು. ಇಲ್ಲಪ್ಪ ಅಂತಂದ್ರೆ ನಮ್ಮ ರಾಜ್ಯಗಳು ನಶಿಸಿ ಹೋಗ್ತಾವೆ, ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಶಿಸಿ ಹೋಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದನ್ನು ಅಲ್ಲಗಿಳಿಯುವ ನಮ್ಮ ಶಾರ್ ಅವರು ಇಲ್ಲ, ಇದು ಸುಮ್ಮನೆ ಹೇಳ್ತಾ ಇದ್ದಾರೆ, ಭಯ ಹುಟ್ಟಿಸುವಂಥದ್ದು ಏನೂ ಇಲ್ಲ. ನಮ್ಮ ಉದ್ದೇಶ ಏನಪ್ಪ ಅಂದರೆ ಎಲ್ಲ ಭಾಷೆ ಉಳಿಸ್ಕೊಂಡು ಹೋಗೋದದ. ಒಂದರಲ್ಲಿ ಅಷ್ಟು ಪ್ರೀತಿ ಇರ್ತದೆ ತಮಿಳ್ ಮೇಲೆ, ನೀವು ಸೈನ್ಸ್ ಸಂಬಂಧಿಸಿದ ಸಬ್ಜೆಕ್ಟ್ಗಳನ್ನು ಯಾಕೆ ಅನುವಾದ ಮಾಡಬಾರ್ದು? MBBS BE ಎಲ್ಲ ತಮಿಳಿನಲ್ಲೇ ಮಾಡಿಸ್ಬೇಕಾಗಿತ್ತಲ್ಲ ನೀವು ಅಂತೇಳಿ ವಾದ ಮಾಡ್ತಾ ಇದ್ದಾರೆ. ಇದು ಉದ್ದೇಶ ಏನಪ್ಪ ಅಂದ್ರೆ ತಮಿಳು ಮೀಡಿಯಮ್ ಮಾಡಿದಪ್ಪ ಅಂದ್ರೆ ಅವ್ರಿಗೂ ಗೊತ್ತದೆ ಪಾಸ್ ಆಗೋದು ಭಾಳ ಕಷ್ಟ ಅಂತೇಳಿ. ಜೊತೆಗೆ ಸೈನ್ಸನ್ನು ಅನುವಾದ ಮಾಡೋದು ಅವ್ರು ಸುಲಭದ ಕೆಲಸ ಅಲ್ಲ. ಹೀಗಾಗಿ ಈ ದಿಶೆಯಲ್ಲಿ ನಮ್ಮ ತಮಿಳು ಸಹಿತ ಅವ್ರ ವಾದನ ಒಪ್ತಾ ಇಲ್ಲ. ಅವರು ಹೇಳ್ತಾ ಇದ್ದಾರೆ ನಮ್ಮ ರಾಜ್ಯಗಳಲ್ಲಿ ನಮ್ಮ ಭಾಷೆ ಉಳಿಬೇಕು, ನಮ್ಮ ಜನಾಂಗ ಆ ಭಾಷೆ ಮೂಲಕ ಏನು ಹೋಗಬೇಕು ಅನ್ನುವಂಥ ಮಾತನ್ನು ಈ ನೆಲೆಯಲ್ಲಿ ಅವರು ಈ ಒಂದೆಲ್ಲ ರಾಜ್ಯಗಳಿಗೆ ಪತ್ರ ಬರೋದ. ಈಗ ನಮ್ಮ ಅಸ್ತಿತ್ವದ ಪ್ರಶ್ನೆ ಬಂದದ, ಅಳಿವು ಉಳಿವಿನ ಪ್ರಶ್ನೆ ಬಂದದ. ನಾವು ಈಗ ಮೌನ ವಹಿಸಿದ್ರೆ ನಿಶ್ಚಿತವಾಗಿಯೂ ಮುಂದಿನ ದಿನಗಳಲ್ಲಿ ನಮ್ಮ ಜನ ಒಂದು ಏನಪ್ಪ ಅಂದ್ರೆ ಅಸುರಕ್ಷತೆಯನ್ನು ಅನುಭವಿಸುವಂಥ ಟೈಮ್ ಬರ್ತದಂತ. ಅದಕ್ಕಾಗಿ ಅದನ್ನು ಸಹಿಸುವಂಗಿಲ್ಲ. ಮತ್ತು ವಸಾಹತುಶಾಹಿ ಆಡಳಿತ ಬರೋ ಸಾಧ್ಯತೆಗಳು ಎಲ್ಲ ಇದೆ. ಅವ್ರ ಕೈಯಾಗ ನಾವಿರುವಂಥ ಪ್ರಸಂಗ ಬರ್ತದೆ ಉತ್ತರದ ಕೈಯಾಗ. ಅದಕ್ಕೆ ಎಚ್ಚರಗೊಳ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸ್ಪಷ್ಟವಾಗಿ ಸ್ಟಾಲಿನ್ ಅವರು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹಿಂದಿ ಹೇರಿಕೆ ಒಪ್ಪಿಕೊಳ್ಳುವಂತೆ ಬೆದರಿಕೆ ಹಾಕಿ ರಾಜ್ಯವನ್ನು ಪ್ರಚೋದಿಸುತ್ತಿದ್ದಾರೆ. ಹಿಂದಿ ವಸಾಹತುಶಾಹಿಯನ್ನು ಸಹಿಸುವುದಿಲ್ಲ ಸ್ಪಷ್ಟ ಹೇಳ್ಯಾರ. ಈಗಾಗಲೇ ನೋಡಿರ್ಬೋದು ನೀವು ಅನೇಕ ಸಂದರ್ಭಗಳಲ್ಲಿ ದ್ರಾವಿಡಿಯರ ಮೇನ್ ದೇವತೆ ರಾವಣ ಅಂತ ಹೇಳ್ತಾರೆ. ರಾಮ ಅಲ್ಲ, ರಾಮನವಮಿ ಹೀರೋ ಅಲ್ಲ ಅನ್ನೋಂಗೆ ಅಷ್ಟರ ಮಟ್ಟಿಗೆ ವಿರೋಧ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ರಾಮನವಮಿ ಆಚರಿಸಿದ್ರೆ ಇಲ್ಲೇ ಚೆನ್ನೈನಲ್ಲೇ ಇಲ್ಲಿ ಏನಪ್ಪ ಅಂದ್ರೆ ಅವನು ದುರ್ದಿನ ಕೆಟ್ಟ ದಿನ ನಮ್ಮ ರಾವಣದನ್ನು ಆಚರಣೆ ಮಾಡ್ತಾರೆ. ಇದರ್ಥ ನಾವು ಬಿಟ್ಟು ಕೊಡೋದಿಲ್ಲ ಅನ್ನುವಂಥ ಮಾತು. ಅದೇನೂ ಇರಲಿ, ಇವರು ಮಾತ್ರ ದಕ್ಷಿಣದ ರಾಜ್ಯಗಳನ್ನು ಅವ್ರ ಜೊತೆ ಮಾತಾಡಿ ಕೇಂದ್ರದ ವಿರುದ್ಧ ಅಂದರೆ ಸೆಂಟ್ರಲ್ ವಿರುದ್ಧ ಎತ್ತಿ ಕಟ್ಟುವಂಥ ಪ್ರಯತ್ನ ಮಾಡ್ತಿದ್ದಾರೆ ಏನೋ ಅಂತೇಳಿ ಉತ್ತರದವರು ಆವಾಜ್ ಹಾಕ್ತಾ ಇದ್ದಾರೆ. ಆದರೆ ಇವ್ರು ಹೇಳ್ತಾ ಇದ್ದಾರೆ ನಮ್ಮ ಹಕ್ಕು ಏನದು ಅದನ್ನು ಕೊಡ್ರಿ. ಈಗ ಮತ್ತೆ ಇರುವ ಶಾಸಕರನ್ನು ಕಡಿಮೆ ಮಾಡಿದ್ರಪ್ಪ ಅದು ನಾವು ಯಾರನ್ನು ಕೇಳೋನು, MP ಕಡಿಮೆ ಅಂದರೆ ಯಾರನ್ನು ಕೇಳೋನು ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಕ್ಷೇತ್ರ ಮರುವಿಂಗಡಣೆ ಕೇವಲ ಜನಸಂಖ್ಯೆ ಆಧಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಅದು ಈಗ ಇದ್ದಂಥದ್ದು ಇದೇ ರೀತಿ ಉಳಿಲಿ. ಜನಸಂಖ್ಯೆ ಒಂದೇ ಅಲ್ಲ, ಅಲ್ಲಿ ಅಭಿವೃದ್ಧಿ ಇನ್ನುಳಿದೆಲ್ಲ ಕೌಂಟ್ ಮಾಡಿ ಮಾಡಬೇಕಾಗ್ತದೆ. ಮತ್ತು ನಮ್ಮ ಅಸ್ತಿತ್ವ ಪ್ರಶ್ನೆದಾಗ ನಾವು ಈ ವಿಷಯವನ್ನು ಒಪ್ಪುವುದಿಲ್ಲ. ಜನಸಂಖ್ಯೆ ಆದ್ರ ಮೇಲೆ ಈ ರಾಜ್ಯವನ್ನು ಒಡೆದು ಅಥವಾ ವಿಭಾಗ ಮಾಡೋದು ತಪ್ಪದ. ಅದಕ್ಕೆ ನಾವು ಈಗ ಬಯಸೋದಿಷ್ಟ ನಾವೆಲ್ಲರೂ ಕೂಡಿ ಹೋರಾಟ ಮಾಡಿದರೆ ನಮ್ಮ ಭಾಷೆ ಉಳಿತದೆ, ಸಂಸ್ಕೃತಿ ಉಳಿತದೆ, ಅಸ್ಮಿತೆ ಉಳಿತದೆ, ಅದ್ರ ಜೊತೆ ನಮ್ಮ ಅಭಿವೃದ್ಧಿನೂ ಆಗ್ತದೆ ಅನ್ನೋಂಥ ಮಾತನ್ನು ನಮ್ಮ ಸ್ಟಾಲಿನ್ ಅವರು ಹೇಳಿದ್ದಾರೆ ಮತ್ತು ಕರೆ ಮಾಡಿದ್ದಾರೆ ಎಲ್ಲ ಈ ರಾಜ್ಯಗಳಿಗೆ. ಅದಕ್ಕೆಲ್ಲ ಉಳಿದ ರಾಜ್ಯಗಳು ಯಾವ ರೀತಿ ಸ್ಪಂದಿಸ್ತಾವೆ ಮಾಡ್ತಾರೆ ಏನು ಮಾಡ್ತಾರೆ ನೋಡೋಣ ಅಂತ ಹೇಳ್ತಾ ಒಟ್ಟಿನಲ್ಲಿ ಸ್ಟಾಲಿನ್ ಹುಟ್ಟು ಹಾಕಿರುವ ಶಾರ್ ಅವರು ಅದನ್ನು ವಿರೋಧಿಸಿದ. ಅದು ಭಾಷಾ ವಿಷಯದಲ್ಲಿ ಹಿಂದಿ ಬೇಕಪ್ಪ ಅನ್ನೋದು ಮಾತನ್ನು ಒತ್ತಿ ಹೇಳೋದ್ರಿಂದಾಗೆ ಸಹಜವಾಗಿ ಈ ಎರಡೂ ಏನು ಉತ್ತರ ಮತ್ತು ಪಶ್ಚಿಮ ಅದೇನು ದೇಶಗಳದಾವ ಇವತ್ತರಲ್ಲಿ ತಿಕ್ಕಾಟ ಬರ್ಬೋದು ಏನೋ ಅನ್ನೋಂಥ ಭಯನೂ ಕಾಡ್ಲಿಕ್ಕತ್ತದ. ಏನೋ ಆಗಲಿ ಭಾಷಾ ವಿಚಾರವಾಗಿ ಈ ಒಂದು ವಿಷಯ ತೆಗೆದುಕೊಂಡ ತಿಕ್ಕಾಟ ಕೊಡೋದ್ರಲ್ಲಿ ಏನು ಅರ್ಥ ಇಲ್ಲ, ಕೂಡ್ಕೊಂಡು ಹೋಗೋದ್ರಲ್ಲಿ ಅರ್ಥದ ಅಂತ ಹೇಳ್ತಾ ಜೊತೆಗೆ ನಮ್ಮ MK ಸ್ಟಾಲಿನ್ ಹೇಳಿದ್ರಲ್ಲೂ ಅರ್ಥದ. ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಉಳಿಸ್ಕೊಂಡು ನಮ್ಮ ಕರ್ತವ್ಯ ಅಂತೇಳಿ ಹಾಗಂತೇಳಿ ಜಟಾಪಟಿ ನಿಲ್ಲೋದು ಅಲ್ಲ, ಮಾತುಕತೆ ಮೂಲಕ ಬಗೆಹರಿಸ್ಕೊಂಡ್ರೆ ಒಳ್ಳೆಯದು ಅನ್ನೋಂಥ ಒಂದು ಅಭಿಪ್ರಾಯ. ನಿಮಗೇನು ಅನಿಸ್ತದೆ? ಇದು ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ಅರ್ಥಾತ್ ಜೈ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.